ನೋಡಿ ಈ ರೀತಿ ಮನೆ ಇದೆ ಸರ್. ಸುತ್ತ ನೋಡಿ ಕಲ್ಕಂಬ, ಸೋಲಾರ್ ಫೆನ್ಸು ಎಲ್ಲ ಇದೆ. ಎಲ್ಲ ಸೋಲಾರ್ ಫೆನ್ಸ್ ಹಾಕಿದ್ದಾರೆ ನೋಡಿ. ಈ ರೀತಿ ಒಂದು ಮನೆ ಇದೆ. ಮನೆ ಮತ್ತು ಜಮೀನು ಮತ್ತು ಈ ರೀತಿ ಲೈನು ಇದು ವಾಟ್ರದು ಇದು ಮಾಡಿದ್ದಾರೆ ಸರ್ ಲೈನ್ಗೆ. ಮತ್ತು ಅಲ್ಲೊಂದು ಕೃಷಿ ಹೊಂಡ ಇದೆ. ಮತ್ತು ಇದೊಂದು ಮೀನು ಸಾಕಾಣಿಕೆ ಮಾಡೋಕ್ಕೆ ದೊಡ್ಡ ಶೆಡ್ ನೋಡಿ. ಈ ರೀತಿ ಮನೆ ಒಂದಿದೆ ಸರ್. ಮನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಶೀಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಮೀನು ಸಾಕಾಣಿಕೆ ಮಾಡೋಕ್ಕೆ ಜಾಗ ಮಾಡಿದ್ದಾರೆ ಸರ್. ನೋಡಿ ಈ ರೀತಿ ಒಟ್ಟಿಲಿ 3 ಬೋರ್ ಇದೆ ಸರ್. ಈ 3 ಬೋರಲ್ಲಿ ಎಲ್ಲ 1.5 ಇಂಚ್ ನೀರು ಬರೋದು ಸರ್. 1.5-2 ಇಂಚ್ ನೀರು ಇದೆ ನೋಡಿ. ಈ ರೀತಿ ಇದು ಮೀನು ಸ್ಟೋರೇಜ್ ಮಾಡೋಕ್ಕೆ ಮಾಡಿದ್ದಾರೆ ನೋಡಿ. ಈ ರೀತಿ ಲೈನಲ್ಲಿ ವಾಟ್ರದು ಇದು ಮಾಡಿದ್ದಾರೆ ಪೈಪ್ಲೈನ್ಗಳು. ಈ ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆಗೆ ಮತ್ತು ಇನ್ನೊಂದು ಯಾವುದೋ ಬೇರೆ ರೀತಿ ಕೃಷಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಸರ್. ವಾತಾವರಣ ತುಂಬ ಚೆನ್ನಾಗಿದೆ. ಇದೊಂದು ಸುತ್ತ ಸೋಲಾರ್ ಫೆನ್ಸು. ಇದು ಅನೂರು ತಾಲೂಕು ಬರುತ್ತೆ ಸರ್. ಅನೂರಿಂದ ಮಾದೇಶ್ವರ ಬೆಟ್ಟ ರೋಡಿಂದ ಸಬ್ ರೋಡು, ವಿಲೇಜ್ ರೋಡ್ ಬರುತ್ತೆ. ಅದು 2 ಕಿಲೋಮೀಟ್ರು. ಆ ರೋಡಿಂದ 1 ಕಿಲೋಮೀಟ್ರು ಸಬ್ ರೋಡಲ್ಲಿ ಬರ್ಬೇಕು ಸರ್. ಒಳ್ಳೆ ನಕಾಸೆ ರಸ್ತೆ, ಲಾರಿ ಗೀರಿ ಎಲ್ಲ ಬರುತ್ತೆ ನೋಡಿ. ಇದು ನೋಡಿ, ಇಲ್ಲೊಂದು ಕೃಷಿ ಮೀನು ಸಾಕಾಣಿಕೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಸರ್ ನೋಡಿ. ಟ್ಯಾಂಕ್ ಎಲ್ಲ ಇಟ್ಟು ಒಟ್ಟು 3 ಬೋರ್ ಇದೆ. ಎಲ್ಲ 1.5 ಇಂಚ್ ನೀರು, 2 ಇಂಚ್ ನೀರು ನಾವು ಸರ್ ನೋಡಿ. ಈ ರೀತಿ ಪೈಪ್ಲೈನ್ ಎಲ್ಲ ಮಾಡವ್ರೆ. ಇದು ಒಟ್ಟು 5 ಎಕರೆ ಇರೋದು ಜನರಲ್ ಪ್ರಾಪರ್ಟಿ. ಅನೂರು ತಾಲೂಕು. ಅನೂರು ಎಂಟ್ರೆನ್ಸಲ್ಲಿ ಮೇನ್ ರೋಡಿಂದ 2 ಕಿಲೋಮೀಟ್ರ್ ಸಬ್ ರೋಡು, ತಾರ್ ರೋಡಿಂದ 1 ಕಿಲೋಮೀಟ್ರು ಸಬ್ ರೋಡ್ ಬರುತ್ತೆ. ಎಲ್ಲ ನಕಾಸೆ ರಸ್ತೆ. ಓನ್ ಟಿ ಸಿ ಇದೆ ನೋಡಿ, ಅಲ್ಲಿ ಕಾಣ್ತಾ ಓನ್ ಟಿ ಸಿ ಇದೆ. ಲೈಟ್ ಕಂಬ ಎಲ್ಲ ಇದೆ ನೋಡಿ. 5 ಎಕರೆ ಒಳ್ಳೆ ಜನರಲ್ ಪ್ರಾಪರ್ಟಿ. ಮನೆಗಿನೇ ಎಲ್ಲ ಇದೆ. ಮೀನು ಸಾಕಣೆ ಮಾಡೋಕ್ಕೂ ಚೆನ್ನಾಗಿದೆ ಸರ್. ಎಲ್ಲ ದೊಡ್ಡದು ಕೆರೆ ಟೈಪ್ ಮಾಡವ್ರೆ. ಐದು ಎಕರೆ ಇದೆ. ಎಲ್ಲ ಪೈಪ್ಲೈನ್ ಎಲ್ಲ ಮಾಡವ್ರೆ ನೋಡಿ. ಈ ರೀತಿ ಪೈಪ್ಗಳೆಲ್ಲ ಇದು ಮಾಡಿದ್ದಾರೆ. ಅಲ್ಲಲ್ಲೇ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಒಳ್ಳೆ ವಾತಾವರಣ ಇದೆ ಸರ್. ರೆಡ್ ಸಾಯಿಲು, 5 ಎಕರೆ ಪ್ರಾಪರ್ಟಿ ಜನರಲ್.